ಆಕಾಶವಾಣಿ ಹಾಡುತ್ತಾ ನಲಿಯೋಣ ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ. ಮುದ್ದು ಪುಟಾಣಿಗಳೇ, ಪೋಷಕರೇ ಹಾಗೂ ಸಾರ್ವಜನಿಕರೇ, ಈಗಾಗಲೇ ಬೇಸಿಗೆ ರಜೆ ಮಕ್ಕಳಿಗೆ ಆರಂಭ ಆಗಿದೆ. ಈ ಬೇಸಿಗೆ ರಜೆ ಮಕ್ಕಳಿಗೆ ಆರಂಭ ಆಗಿರೋದ್ರಿಂದ ಬಿಸಿಲಿನ ಬೇಗೆ ಜಾಸ್ತಿ ಇದ್ದು ಹೊರಗಡೆಗೆ ಹೋಗಿ ಆಟ ಆಡೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಪುಟಾಣಿಗಳಿಗೋಸ್ಕರನೇ ಇಂದಿನಿಂದ ನಾವು ಒಂದು ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಸರಣಿಯ ಶೀರ್ಷಿಕೆ ಹಾಡುತ್ತಾ ನಲಿಯೋಣ. ಇದರ ವಿಶೇಷತೆಯನ್ನು ಕೂಡ ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ನಿಟ್ಟಿನಲ್ಲಿದ್ದೀವಿ. ಇದು 3 ವರ್ಷದ ವಯೋಮಾನದ ಮಕ್ಕಳಿಂದ 10-12 ವರ್ಷದ ವಯೋಮಾನದ ಮಕ್ಕಳಿಗಾಗಿಯೇ ವಿಶೇಷವಾಗಿ ರೂಪಿತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸೋಮವಾರ ನಿಮಗೆ ಒಂದು ಚಿಣ್ಣರ ಗೀತೆಯನ್ನು ಮಕ್ಕಳಿಗೆ ಕಲಿಸಿಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಆ ಒಂದು ಗೀತೆಯನ್ನು ಮಕ್ಕಳು ಕೇಳಿ ಕಲಿತು ವಿಡಿಯೋ ಚಿತ್ರೀಕರಣವನ್ನು ಮಾಡಿ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ಕೊಟ್ರೆ ಅದನ್ನು ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಕೂಡ ಪಬ್ಲಿಷ್ ಮಾಡ್ತೀವಿ. ಅದು ಜಗತ್ತಿನಾದ್ಯಂತ ಮಕ್ಕಳ ಪ್ರತಿಭೆಯ ಅನಾವರಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನೀವು ಹಾಡನ್ನು ಕೇಳುವುದರೊಟ್ಟಿಗೆ ಯೂಟ್ಯೂಬ್ನಲ್ಲಿಯೂ ಕೂಡ ಈ ಹಾಡನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದನ್ನು ಕೇಳಿ ಪ್ರಸಾರವಾದ 1 ವಾರದ ಒಳಗಡೆಗೆ ನಮಗೆ ನೀವು ಆ ಹಾಡನ್ನು ಮಕ್ಕಳಿಂದ ಹಾಡಿಸಿ ಪೋಷಕರು ಚಿತ್ರೀಕರಣವನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ಅದನ್ನು ಯೂಟ್ಯೂಬ್ನಲ್ಲಿ ಪಬ್ಲಿಷ್ ಮಾಡಿ ಎಲ್ಲರಿಗೂ ಕೂಡ ಜಗತ್ತಿನಾದ್ಯಂತ ಮಕ್ಕಳ ಪ್ರತಿಭೆಯ ಅನಾವರಣ ಮಾಡುವಂತಹ ವಿಶೇಷ ವಿನೂತನ ಪ್ರಯತ್ನ ಇದು. ಬೇಸಿಗೆಯ ರಜೆಯನ್ನು ಮಕ್ಕಳು ಈ ಹಾಡುತ್ತಾ ನಲಿಯುತ್ತಾ ಕಲಿಕೆಯೊಟ್ಟಿಗೆ ಕ್ರಿಯಾತ್ಮಕವಾಗಿ ಕಲೀಲಿ ಅನ್ನೋ ಆಶಯ ಇದೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೋತೀರಿ ಅನ್ನೋ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪುಟ್ಟಿ ಪುಟ್ಟಿ ಪುಟಾಣಿ, ಏನು ಎಲ್ಲೆಲ್ಲೋ ನೋಡ್ತಾ ಇದ್ದೀಯಾ? ನಾನು ಮಾತಾಡ್ತಾ ಇರೋದು ರೇಡಿಯೋದಲ್ಲಿ. ಈಗ ಗೊತ್ತಾಯ್ತಾ? ನನ್ನ ಮಾತು ನಿಂಗೆ ಕೇಳಿಸ್ತಾ ಇರೋದು ರೇಡಿಯೋದಲ್ಲಿ. ಹಾಗೆ ನಾನು ಮಾತಾಡೋದನ್ನ ಕೇಳಿಸ್ಕೋತ ನೀನು ಮಾತಾಡು ನನ್ನ ಜೊತೆ. ನೀನು ನನ್ಗೇನು ಹೇಳ್ತೀಯ ಅಂತ ನಂಗೆ ಮಾತ್ರ ಗೊತ್ತಾಗತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ, ಸರಿನಾ? ಅದ್ ಸರಿ, ಬೆಳಿಗ್ಗೆ ಏನ್ ಬಂದ್ಬಿಟ್ರಿ ರಘುಮಾಮ ಅಂತ ಕೇಳ್ತೀಯಾ? ಅರೆ ತುಂಟಿ, ಯಾಕೆ ಬರ್ಬಾರ್ದಾ? ಮನೇಲಿ ಅಮ್ಮ ಅಪ್ಪ ಬೇರೆ ಕಟ್ನಿಟ್ಟಾಗಿ ಹೇಳ್ಬಿಟ್ಟಿದ್ದಾರೆ ನಿಮಗೆಲ್ಲ. ಪುಟ್ಟಿ, ಎಲ್ಲೂ ಹೊರಗಡೆ ಹೋಗಬಾರ್ದು, ಏನಿದ್ರು ಮನೆ ಒಳಗೆ ಆಟ ಆಡ್ಕೋಬೇಕು ಅಂತ. ಅಬ್ಬಬ್ಬ, ನಮ್ ಪುಟ್ಟಿ ಹಾಗಾದ್ರೆ ಏನ್ ಮಾಡ್ಬೇಕು? ಎಷ್ಟು ಹೊತ್ತು ಅಂತ ಮನೆ ಒಳಗಡೆನೆ ಆಟ ಆಡ್ತಾ ಇರೋದು? ಬೇಜಾರಾಗುತ್ತೆ ಅಲ್ವಾ? ಹೌದು ಹೌದು ಅಂತ ತಲೆ ಆಡಿಸ್ತಿದೀಯಾ? ಹೇ ತುಂಟಿ, ನಂಗೆಲ್ಲ ಕಾಣಿಸ್ತಿದೆ. ಅದಕ್ಕೆ ನಿನಗೆ ನಿಮ್ಮ ಮನೆಗೆ ಬಂದು ಪುಟ್ಪುಟಾಣಿ ಪದ್ಯ ಹೇಳ್ಕೊಡ್ತೀನಿ. ಹಾಡ್ತಾ ಹಾಡ್ತಾ ನಿಂಗೂ ಖುಷಿ ಆಗತ್ತೆ. ಅಮ್ಮ ಅಪ್ಪ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಮಾಮ ನಿನ್ ಫ್ರೆಂಡ್ಸು ಇದಾರಲ್ಲ, ಅದೇ ಶ್ಯಾಮ ರಾಮು ಲಿಲ್ಲಿ ಶರಣ್, ಅವ್ರಿಗೂ ಖುಷಿ ಆಗತ್ತೆ. ಅವರಿಗೂ ರೇಡಿಯೋದಲ್ಲಿ ಈ ಹಾಡು ಕೇಳೋಕ್ ಹೇಳು. ಎಲ್ರೂ ಒಟ್ಟಿಗೆ ಕಲಿತು ಖುಷಿಯಾಗಿ ಚೆನ್ನಾಗಿ ಹಾಡ್ತಾ ಹಾಡ್ತಾ ಡ್ಯಾನ್ಸ್ ಮಾಡಬಹುದು. ರೆಡಿನಾ? ಸಿದ್ಧಾನಾ? ಅರೆ, OS ಅಂತ ಕುಣಿಯೋಕೆ ಶುರು ಮಾಡಿಬಿಟ್ಟಿಯಲ್ಲ. ತಾಳು, ನಿಮಗೆಲ್ಲ ಪದ್ಯ ಹೇಳ್ಕೊಡೋಕೆ ಮಂಗಳ ಅಕ್ಕನ್ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ಮಂಗಳ ಅಕ್ಕ ನಿಮಗೆಲ್ಲ ಆನೆ ಹಾಡು ಹೇಳ್ಕೊಡ್ತಾರೆ. ಆನೆನಾ ಅಂತ ಕಣ್ಣರಳಿಸ್ಬಿಟ್ಯಾ? ಆನೆನೇ. ಹೇಗಿರುತ್ತೆ ಆನೆ? ಸೊಂಡಿಲು, ಬಾಲ, ದೊಡ್ಡ ಹೊಟ್ಟೆ, ದೊಡ್ಡ ದೊಡ್ಡ ಕಿವಿಗಳು, ಸಣ್ಣ ಕಣ್ಣು, ಕೋರೆ ಹಲ್ಲು. ಇದನ್ನ ಹೀಗೆಲ್ಲ ಬರೀ ಮಾತಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಮೊದಲು ಆ ಹಾಡು ಹೇಗೆ ಬರುತ್ತೆ ಅಂತ ಮಂಗಳ ಅಕ್ಕ ಹಾಡಿಬಿಡ್ತಾರೆ. ಪುಟ್ಟಿ, ಗಮನ ಇಟ್ಟು ಕೇಳಿಸ್ಕೋ. ಯಾಕೆ ಗೊತ್ತಾ? ಮಂಗಳ ಅಕ್ಕ ಹಾಡಿದ್ದಾದ್ಮೇಲೆ ನೀನು ಅವ್ರ ಜೊತೆ ಹಾಡಬೇಕು. ಸರಿಯಾಗಿ ಕೇಳಿಸ್ಕೋ, ಸರಿನಾ? ಹಾಗಾದ್ರೆ ರೆಡಿ, ಸ್ಟಡಿ, ಗೋ. ಕಪ್ಪು ಅದರ
ಅದರ ಬಾಲ ಗಿಡ್ಡ, ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕೋರೆ ಹಲ್ಲು 2, ಬೆಳ್ಳಗೆ 1 ಜೋಡು. ಬಾರೋ ನನ್ನ ಮಿತ್ರ, ಬರೆವೆ ನಾನು ಚಿತ್ರ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಆನೆ ಬಂತೊಂದಾನೆ, ದಾರಿ ಬೀಡು ಜಾಣೆ. ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ಪುಟ್ಟಿ, ಪೂರ್ತಿ ಹಾಡು ಕೇಳಿದೆ ಅಲ್ವಾ? ನೀನು ಪುಸ್ತಕ ನೋಡುವಾಗ ಅಥವಾ ಟಿವಿನಲ್ಲಿ ಅಥವಾ ಪಿಕ್ಚರ್ಗೆ ಹೋದಾಗ ಆನೆನ ನೋಡಿರ್ತೀಯ. ನಿಮ್ಮಲ್ಲಿ ಕೆಲವರು ಝೂಗೆ ಅಂದರೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಆನೆನ ನೋಡಿರ್ತೀರಿ. ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ಸಾಕೋ ಆನೆಗಳನ್ನು ನೋಡಿರ್ತೀರಿ. ಇಲ್ಲ ಸರ್ಕಸ್ಗೆ ಹೋಗಿದ್ದಾಗ ಕೂಡ ಆನೆ ನೋಡಿರಬಹುದು. ಆನೆ ಅಂದರೆ ಹೇಗಿರುತ್ತೆ ಅಂತ ಹೇಳೋ ಪದ್ಯ ಇದು. ಇರು, ನಾನೊಂದು ಸಾರಿ ನಿಂಗೆ ಈ ಪದ್ಯ ಪೂರ್ತಿ ಓದಿ ಹೇಳಿಬಿಡ್ತೀನಿ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ನೋಡು ಸೊಂಡಿಲಣ್ಣ, ನೋಡು ಬಾಳೆಹಣ್ಣ. ಕಣ್ಣು ಮಾತ್ರ ಸಣ್ಣ, ಕಪ್ಪು ಅದರ ಬಣ್ಣ. ಕಾಲು 4 ಕಂಬ, ದಪ್ಪ ಉಂಟು ತುಂಬ. ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕೋರೆ ಹಲ್ಲು 2, ಬೆಳ್ಳಗೆ 1 ಜೋಡು. ಬಾರೋ ನನ್ನ ಮಿತ್ರ, ಬರೆವೆ ನಾನು ಚಿತ್ರ. ಇದು ಈ ಹಾಡು. ಇಲ್ಲಿ ನಿಂಗೆ ಗೊತ್ತಾಗದೇ ಇರೋದು ಒಂದೇ ಒಂದು, ಕಿವಿಯು 2 ಫ್ಯಾನು ಅಂತ ಯಾಕೆ ಹೇಳಿದ್ದಾರೆ ಅಂತ. ಫ್ಯಾನ್ ಅಂದರೆ ಏನು? ಫ್ಯಾನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಗಾಳಿ ಬರುತ್ತೆ ಅಲ್ವಾ? ಆದರೆ ನಾವೇನು ಮಾಡ್ತೀವಿ? ಸೆಕೆ ಆದಾಗ ಬೀಸಣಿಗೆಯಲ್ಲಿ ಬೀಸ್ಕೊತೀವಿ. ಬೀಸಣಿಗೆಯಲ್ಲಿ ಬೀಸ್ಕೊಂಡ್ರೆ ಕೂಡ ಗಾಳಿ ಬರುತ್ತೆ. ಬೀಸಣಿಗೆಗೆ ಇಂಗ್ಲೀಷಲ್ಲಿ ಫ್ಯಾನ್ ಅಂತಾನೆ ಹೇಳೋದು. ಅದಕ್ಕೇನೆ ಆನೆ ಕಿವಿ ಅಲ್ಲಾಡಿಸಿದಾಗ ಬೀಸಣಿಗೆ ಥರ ಬೀಸಿ ಗಾಳಿ ಬರುತ್ತೆ ಅನ್ನೋದಕ್ಕೆ ಕಿವಿಯು 2 ಫ್ಯಾನು ಅಂತ ಹೇಳಿರೋದು. ಇನ್ನೊಂದ್ಸಾರಿ ಕೇಳಿಸಿ ಅಂತ ಇದೆಯಾ? ಓ ಎಸ್, ಹಾಗಾದ್ರೆ ಕೇಳು. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ನೋಡು ಸೊಂಡಿಲಣ್ಣ, ನೀಡು ಬಾಳೆಹಣ್ಣ. ಕಣ್ಣು ಮಾತ್ರ ಸಣ್ಣ, ಕಪ್ಪು ಅದರ ಬಣ್ಣ. ಕಾಲು 4 ಕಂಬ, ದಪ್ಪ ಉಂಟು ತುಂಬ. ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕೋರೆ ಹಲ್ಲು 2, ಬೆಳ್ಳಗೆ 1 ಜೋಡು. ಬಾರೋ ನನ್ನ ಮಿತ್ರ, ಬರೆವೆ ನಾನು ಚಿತ್ರ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ನಮ್ಮ ಪುಟ್ಟಿ ಹಾಡು 2 ಸಾರಿ ಕೇಳಿದ್ದಾಯ್ತು. ಈಗ ಮಂಗಳ ಅಕ್ಕನ ಜೊತೆಯಲ್ಲಿ ಹಾಡಬೇಕಲ್ಲ. ಹೇಗೆ ಹಾಡೋದು? ಹೇಗಪ್ಪ ಅಂದರೆ, 1 ಸಾಲು ಮಂಗಳ ಅಕ್ಕ ಹೇಳ್ತಾರೆ, ಅದನ್ನ ನೀನು ಹೇಳಬೇಕು, ರಿಪೀಟ್ ಮಾಡಬೇಕು. ಮುಂದಿನ ಸಾಲು ಅಕ್ಕ, ಅದನ್ನೇ ನೀನು ರಿಪೀಟ್ ಮಾಡೋದು. ಪ್ರತಿ ಸಾಲು ಹೀಗೆ ಕೇಳಿ ಹೇಳಿ ಕೇಳಿ ಹೇಳಿ ಜೊತೆಗೆ ಹಾಡಿ ಬಹಳ ಬೇಗ ಕಲ್ತ್ಕೊಂಡು ಬಿಡಬಹುದು. ಈಗ ಆ ಪ್ರಯತ್ನ ಮಾಡೋಣವಾ? ರೆಡಿ? 1 2 3 4. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಅರೆರೆ, ಯಾಕೆ ಅಕ್ಕ ಹೇಳ್ಕೊಟ್ಟಿದ್ದನ್ನ ರಿಪೀಟ್ ಮಾಡಲೇ ಇಲ್ಲ ನೀನು? ಈಗ ಮತ್ತೆ ಶುರು ಮಾಡೋಣವಾ? ರೆಡಿ? 1 2 3 4. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ನೋಡು ಸೊಂಡಿಲಣ್ಣ, ನೀಡು ಬಾಳೆಹಣ್ಣ. ಕಣ್ಣು ಮಾತ್ರ ಸಣ್ಣ,
ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕೋರೆ ಹಲ್ಲು 2, ಬೆಳ್ಳಗೆ 1 ಜೋಡು. ಬಾರೋ ನನ್ನ ಮಿತ್ರ, ಬರೆವೆ ನಾನು ಚಿತ್ರ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಬೇಷ್ ಬೇಷ್ ಬೇಷ್, ವೆರಿ ಗುಡ್ ವೆರಿ ಗುಡ್. ನಮ್ಮ ಪುಟ್ಟಿ ಅಕ್ಕ ಹೇಳ್ಕೊಟ್ಟ ಹಾಡನ್ನ ಚೆನ್ನಾಗಿ ಹೇಳ್ಬಿಟ್ಲು. ಅಬ್ಬಬ್ಬಬ್ಬಬ್ಬ, ಎಷ್ಟು ಜಾಣೆ ನಮ್ಮ ಪುಟ್ಟಿ, ಎಷ್ಟು ಬೇಗ ಕಲ್ತ್ಕೊಂಡು ಬಿಟ್ಲು. ಅದ್ ಸರಿ ಪುಟ್ಟಿ, ನೀನು ಇಷ್ಟು ಚೆನ್ನಾಗಿ ಕಲ್ತಿದೀಯ ಅನ್ನೋದು ಎಲ್ರಿಗೂ ಹೇಗೆ ಗೊತ್ತಾಗೋದು? ಪುಟ್ಟಿ ಮನೆಯಲ್ಲೇ ಇದ್ಕೊಂಡು ಏನು ಮಾಡದೆ ಸುಮ್ಮನೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ನೋರ್ಗೆಲ್ಲ ನೀನಿವತ್ತು ಆನೆ ಬಂತೊಂದಾನೆ ಪದ್ಯ ಕಲ್ತ್ಕೊಂಡೆ ಅಂತ ಹೇಳೋದು ಹೇಗೆ? ಅದಕ್ಕೊಂದು ಉಪಾಯ ಇದೆ. ನೀನು ಈಗ ಅಕ್ಕ ಹೇಳ್ಕೊಟ್ರಲ್ಲ, ಆ ಹಾಡನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಸ್ಪಷ್ಟವಾಗಿ ಅಕ್ಕ ಹೇಳ್ಕೊಟ್ಟ ರಾಗದಲ್ಲೇ ಹೇಳೋ ಹಾಗೆ ಕಲ್ತ್ಕೊಂಡು ಬಿಡು. ಆಮೇಲೆ ಅಪ್ಪನೋ ಅಮ್ಮನೋ ನಿಂಗೆ ಚೆನ್ನಾಗಿ ಡ್ರೆಸ್ ಮಾಡಿ ನೀನು ಈ ಹಾಡು ಹಾಡೋದನ್ನ ಒಂದು ಒಳ್ಳೆ ವಿಡಿಯೋ ರೆಕಾರ್ಡ್ ಮಾಡಿ ನನಗೆ ವಾಟ್ಸಪ್ನಲ್ಲಿ ಕಳಿಸಿದ್ರೆ ತಲುಪಿಬಿಡುತ್ತೆ. ನಾನು ನೋಡ್ತೀನಿ, ಬೇರೆಯವ್ರಿಗೂ ತೋರಿಸಿ ನೋಡಿ ನೋಡಿ ನಮ್ಮ ಪುಟ್ಟಿ ಎಂಥ ಜಾಣೆ, ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಹೇಳಬಹುದು. ಎಲ್ಲರೂ ಖುಷಿ ಪಡ್ತಾರೆ. ಹಾಗಾದ್ರೆ ಪೂರ್ತಿ ಹಾಡು ಇನ್ನೊಂದೇ ಒಂದ್ಸಾರಿ ಕೇಳಿಸ್ಬಿಡ್ಲಾ? ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ನೋಡು ಸೊಂಡಿಲಣ್ಣ, ನೀಡು ಬಾಳೆಹಣ್ಣ. ಕಣ್ಣು ಮಾತ್ರ ಸಣ್ಣ, ಕಪ್ಪು ಅದರ ಬಣ್ಣ. ಕಾಲು 4 ಕಂಬ, ದಪ್ಪ ಉಂಟು ತುಂಬ. ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಅದರ ಹೊಟ್ಟೆ ದೊಡ್ಡ, ಅದರ ಬಾಲ ಗಿಡ್ಡ. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕಿವಿಯು 2 ಫ್ಯಾನು, ಚಾಲು ಮಾಡಿ ನೋಡು. ಕೋರೆ ಹಲ್ಲು 2, ಬೆಳ್ಳಗೆ 1 ಜೋಡು. ಬಾರೋ ನನ್ನ ಮಿತ್ರ, ಬರೆವೆ ನಾನು ಚಿತ್ರ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಆನೆ ಬಂತೊಂದಾನೆ, ದಾರಿ ಬಿಡು ಜಾಣೆ. ಪ್ರೀತಿಯ ಅಮ್ಮ ಅಪ್ಪಂದಿರೆ, ಈ ಹಾಡನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ ಅವರು ಮುದ್ದು ಮುದ್ದಾಗಿ ಹಾಡೋದನ್ನ ನಿಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9481572600 ಅಥವಾ AIRBDVT@gmail.comಗೆ ಕಳಿಸ್ಕೊಡಿ. ಭಾವಪೂರ್ಣವಾಗಿ ಅಭಿನಯಿಸಿ ಹಾಡಿದ ಮಕ್ಕಳನ್ನ ಆಯ್ಕೆ ಮಾಡಿದ ವಿಡಿಯೋವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಪ್ರಕಟಿಸಿ ಮಕ್ಕಳ ಪ್ರತಿಭೆಯನ್ನು ಜಗತ್ತಿನಾದ್ಯಂತ ನೋಡಲು ಅವಕಾಶ ಕಲ್ಪಿಸಿಕೊಡುತ್ತೇವೆ. ಪ್ರೀತಿಯ ಪಾಲಕರೇ, ಗಮನಿಸಿ, ಈ ಕಾರ್ಯಕ್ರಮದ ಧ್ವನಿಮುದ್ರಣ ನಿಮಗೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿರುತ್ತದೆ. ಅದನ್ನು ಕೇಳಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಬೇಸಿಗೆ ರಜೆಯ ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಮಗುವನ್ನ ಸಕ್ರಿಯವಾಗಿ ತೊಡಗಿಸಿ, ಸಹಕರಿಸಿ, ಪ್ರೋತ್ಸಾಹಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ರಘು ಮಾಮ. ಇದುವರೆಗೆ ಹಾಡುತ್ತಾ ನಲಿಯೋಣ ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಮಂಗಳಾ ರವಿ. ಸಂಮೋಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.